ಅಯ್ಯೋ ಎಂತ ಅಂತ ಹೇಳುದಣ್ಣ. ನೀವು ಆರ್ ಸಿ ಬಿ ಫ್ಯಾನ್ ಆಗಿದ್ದು, ಆರ್ ಸಿ ಬಿಯನ್ನು ಇವತ್ತು ರಾಜಸ್ಥಾನ್ ರಾಯಲ್ಸ್ ಎಸ್ಪೆಷಲಿ ವೈಭವ್ ಸೂರ್ಯವಂಶಿ ಈ ರೇಂಜಿಗೆ ಅಟ್ಟಾಡಿಸಿಕೊಂಡು ಹೊಡೆದು ಆರ್ ಸಿ ಬಿ ಸೋತ ಮೇಲೂ ಈ ಮಿಡ್ ನೈಟ್ ನಮ್ಮ ಚಾನಲ್ ಇದೊಂದು ಈ ವಿಡಿಯೋ ನೋಡಲಿಕ್ಕೆ ನೀವು ಕಾತರದಿಂದ ಕಾಯ್ತಾ ಇದ್ದೀರಿ ಅಂತಂದರೆ ನಿಮ್ಮ ಹೃದಯ ಎಂಥ ಕಲ್ಲು ಅಂತ ನನಗೆ ಗೊತ್ತಾಗ್ತಾ ಉಂಟು. ಅಯ್ಯೋ, ಕಷ್ಟಪಟ್ಟು 201 ರನ್ ನೋಡಿದ್ರೆ ಈ ಹುಡುಗ ಮಾರ್ರೆ 8 ಓವರಲ್ಲಿ ಡಮ 26 ಬಾಲಿಗೆ 78 ರನ್, 200 ಸ್ಟ್ರೈಕ್ ರೇಟ್ ಎಲ್ಲ ಕೇಳಿದ್ದೇವೆ ನಾವು, ಇದು 300 ಸ್ಟ್ರೈಕ್ ರೇಟ್. ದೇವರೇ, ನಮಸ್ಕಾರ ಎಲ್ರಿಗೆ ಸಹ ನಮ್ಮ ಚಾನಲ್ಗೆ ಹೇಗೆ ಅಂತ ಸ್ವಾಗತ ಅಂತ ಹೇಳಿ ನಾನು ಒಟ್ಟಿನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ. ಈಗ ಹೇಗೆ ಡಿಫೆಂಡ್ ಮಾಡ್ಬೋದು? SRH ಫಸ್ಟ್ ಮ್ಯಾಚ್ ನಮ್ಮ ಎಗೇನ್ಸ್ಟ್ 201 ರನ್ ಹೊಡೆದಿದ್ರು. ನಾವು ಅದನ್ನು 15.4 ಓವರ್ಸಲ್ಲೇ ಹೊಡೆದು ಬಿಸಾಕಿದ್ದೆವು 4 ವಿಕೆಟ್ ನಷ್ಟಕ್ಕೆ. ಇವತ್ತು ನಾವು 201 ರನ್ ಹೊಡೆದಿದ್ದೆವು. ರಾಜಸ್ಥಾನ್ ರಾಯಲ್ಸ್ 18 ಓವರ್ ತೆಗೆದುಕೊಂಡ್ರು ಚೇಸ್ ಮಾಡಲಿಕ್ಕೆ. ಸೊ ನಾವೇ ಗ್ರೇಟ್. ಈ ಥರ ಒಂದು ಕಿತ್ತೋಗಿರೋ ಲಾಜಿಕ್ ಹೇಳ್ಬೋದು. ಅಥವಾ ಇನ್ನೊಂದು ಕಿತ್ತೋಗಿರೋ ಲಾಜಿಕ್ ಉಂಟು. ಎಂತ ಅಂದರೆ, ನಾವು CSK ಅಗೇನ್ಸ್ಟ್ ಲಾಸ್ಟ್ 5 ಓವರಲ್ಲಿ 97 ರನ್ ಹೊಡೆದು ಬಿಸಾಕಿದ್ದೆವು. ಇವತ್ತು ರಾಜಸ್ಥಾನ್ ಪವರ್ ಪ್ಲೇ 6 ಓವರಲ್ಲಿ 97 ರನ್ ಹೊಡೆದ್ರು ನಮ್ಮ ಅಗೇನ್ಸ್ಟ್. ಸೊ ನಮ್ಮ ಲೆವೆಲಿಗೆ ಇಲ್ವಾ? ಈ ಥರ ಒಂದು ಕಿತ್ತೋಗಿರೋದು ಲಾಜಿಕ್ ಎಂತಾರು ಹೇಳಬೇಕು, ಸಮಾಧಾನ ಮಾಡಿಕೊಳ್ಳಿಕ್ಕೆ ಬಿಟ್ಟರೆ ಮಾತಾಡಲಿಕ್ಕೆ ಎಂತ ಸಹ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಕಷ್ಟಪಟ್ಟು 201 ರನ್ ಹೊಡೆದದ್ದು. ಯಾಕಂತಂದರೆ 100 ಕೂಡ ಆಗಲಿಲ್ಲ, 94 ಅಂದ್ಕೊಳ್ತೇನೆ. 94 ರನ್ನಿಗೆ 6 ವಿಕೆಟ್ ರಟ್ಟಿ ಹೋಗಿದೆ. ಫಸ್ಟ್ ಬಾಲ್ ಸಾಲ್ಟ್ ಡುಬ್ಬು, ಎಂಥ ಏನು ಒಂದು ಬೌನ್ಸರ್. ಫಸ್ಟ್ ಆಫ್ ಆಲ್ ಮಳೆಯಿಂದ ಮ್ಯಾಚ್ ಲೇಟ್ ಸ್ಟಾರ್ಟ್ ಆಯಿತು. ಮಳೆ ಯಾಕೆ ನಿಂತಿತ್ತು ಅಂತ ಈಗ ಅನ್ನಿಸ್ತಾ ಉಂಟು. ಸುಮ್ಮನೆ ಒಂದು ಪಾಯಿಂಟ್ ಸಿಕ್ತಿತ್ತು. ಮಳೆ ರಾಯ ವೈ ಕರುಣೆ ಇಲ್ಲವೇ ನಮ್ಮ ಮೇಲೆ? ಆ ಹುಡುಗನಿಗಂತೂ ಕರುಣೆ ಇಲ್ಲ, ಆಯಿತಾ? ನಾಯಿ ಕೊಡ್ದಾಗ ಹೊಡಿತಾನೆ ಮರ್ರೆ. ಯಾವ ಬೌಲರು ಅಂದರೆ ಯಾರು ಇಲ್ಲ, ನಾನು ಬರೋದು ಹೊಡಿಲಿಕ್ಕೆ ಬರೋದು, ನೀವು ರೆಡಿಯಾಗಿರಿ ಅಂತ ಆ ಥರದೊಂದು ಆ್ಯಟಿಟ್ಯೂಡ್. ಮಳೆರಾಯ ವೈ ಯಾಕೆ ನಿಂತದ್ದು? ಯಾಕೆ ಈ ಥರದೊಂದು ಪರಿಸ್ಥಿತಿ ನೋಡಲಿಕ್ಕೆ ನಿಂತದ? 94 ರನ್ನಿಗೆ 6 ವಿಕೆಟ್. ಫಸ್ಟ್ ಬಾಲೇ ಸಾಲ್ಟ್ ಅವರು ಒಳ್ಳೆ ಬಾಲು, ಆರ್ಚರ್ ಇದು, ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಗ್ಲವಿಗೇನ ತಾಗಿ ಮೇಲೆ ಹೋಯಿತು, ಕೀಪರ್ ಕ್ಯಾಚ್. ಅದಾದಮೇಲೆ ಎಲ್ಲ ಥರದ್ದು ಇತ್ತು ನಮ್ಮ ಆಟ. ನಾವು ಮತ್ತು ಇದು ಏನು ಕೊಹ್ಲಿ ಮತ್ತು ಪಡಿಕಲ್ ಆಡುವಾಗ ಔಟ್ಸೈಡ್ ಎಜ್ ಇತ್ತು, ಇನ್ಸೈಡ್ ಎಜ್ ಇತ್ತು, ವೈಡ್ 4 ಇತ್ತು, ಇನ್ಸೈಡ್ ಎಜ್ಜಾಗಿ ಸ್ವಿಂಗ್ ಹಾಗೆ ಒಂದು 4 ಹೋಯಿತು. ಆ್ಯಂಡ್ ಕೊಹ್ಲಿ ಅವರ ಫೆಂಟಾಸ್ಟಿಕ್ ಡ್ರೈವ್ ಕೂಡ ಇತ್ತು. ಸೊ ಎಲ್ಲ ಥರದ ಆಟ ನೋಡ್ಲಿಕ್ಕೆ ಸಿಗ್ತಾಯಿತ್ತು. ವಾ ಒಳ್ಳೆ ರನ್ ಗತಿ ಹಾಗೆ ಮೇಲೆ ಹೋಗ್ತಾ ಉಂಟೆ. 1 ವಿಕೆಟ್ ಹೋದ್ರೆ ಇವತ್ತು 250 ರನ್ ಹೊಡಿತೇವೆ ಹಾಗೆ ಹೀಗೆ ಅಂತ ಅಂದ್ಕೊಳೋದು. ಯಾವಾಗ ಪಡಿಕಲ್ ಔಟ್ ಆದರು, ಸೊ ಆರ್ಚರ್ 2 ವಿಕೆಟ್ ತೆಗೆದ್ರು. ಮತ್ತು ರವಿ ಬಿಷ್ಣೋಯ್ ಬಂದ ಮೇಲೆ ಮತ್ತೆ 2 ವಿಕೆಟ್ ಆಯಿತು ಡಮ್ ಅಂತ. ಅಲ್ಲಿ ಬ್ರಿಜೇಶ್ ಅವ ವಿಕೆಟ್ ತೆಗಿತಿದ್ದಾನೆ. ಸೊ 94 ರನ್ನಿಗೆ 6 ವಿಕೆಟ್ ಹೋಗಿ ಆಗಿದೆ. ಬಂದವರೆಲ್ಲ ಹೋದ ಪುಟ್ಟ. ಕೃಣಾಲ್ ಪಾಂಡ್ಯ ಅಂತ ಇಲ್ಲ, ಜಿತೇಶ್ ಶರ್ಮಾ. ನಾನು ನಿನ್ನೆ ಅಲ್ಲ ಇದು ಪ್ರಿವ್ಯೂವಲ್ಲಿ ಹೇಳಿದ್ದೆ, ನಮ್ಮದು 2 ಮ್ಯಾಚು ನಮಗೆ ಇದು ಸಿಗಲಿಲ್ಲ, ಏನು ಬ್ಯಾಟಿಂಗ್ ಅವಕಾಶ ಸಿಗಲಿಲ್ಲ. ಎಲ್ಲರಿಗೂ ಸಹ ಬ್ಯಾಟಿಂಗ್ ಅವಕಾಶ ಸಿಗಲಿ. ಅಯ್ಯೋ ದೇವರೇ, ಎಲ್ಲರಿಗೆ ಬ್ಯಾಟಿಂಗ್ ಸಿಗಲಿ ಅಂತ ಹೇಳಿದೆ, ಕೆಟ್ಟದಾಗಿ ಆಡಿ ಅಂತ ಹೇಳಲಿಲ್ಲ. ಬಟ್ ಮತ್ತೆ ಅನಿವಾರ್ಯ ಕಾರಣಗಳಿಂದಾಗಿ ಇಂಪ್ಯಾಕ್ಟ್ ಸಬ್ಬನ್ನು ಕೂಡ ನಾವು ತೆಗೆದುಕೊಂಡು ಬಂದ್ವಿ. ಇಲ್ಲದಿದ್ದರೆ ನಮ್ಮ ಇಂಪ್ಯಾಕ್ಟ್ ಸಬ್ ಆಗಿ ಸುಯೇಶ್ ಶರ್ಮಾ ಅವರು ಬರ್ತಿದ್ರು. ಇವತ್ತು ನಮ್ಮದು ಈ ಥರದ ಬ್ಯಾಟಿಂಗ್ ನೋಡಿ ಇಂಪ್ಯಾಕ್ಟ್ ಸಬ್ಬು ಬೇಗ ಬಂದರು. ಅಂದರೆ ಒಂದು ಬ್ಯಾಟ್ಸ್ಮನನ್ನೇ ಕರ್ಕೊಂಡ್ಬಂದ್ವಿ ನಾವು, ವೆಂಕಟೇಶ್ ಅಯ್ಯರ್. ಬಟ್ ಅವ್ರು ಚೆಂದ ಮಾಡಿ ಆಡಿದರು. ಪಾಟಿದಾರ್ ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್, 40 ಬಾಲಿಗೆ 63 ರನ್ನು, ಸೂಪರಾಗಿ ಆಡಿದರು. ವೆಂಕಟೇಶ್ ಅಯ್ಯರ್ ಲಾಸ್ಟ್ ಓವರಲ್ಲಿ 21 ರನ್ ಎಲ್ಲ ಚಚ್ಚಿ. ನಮ್ಮದು 201 ರನ್ ಆಯಿತು. ನಮ್ಮದು 125ಕ್ಕೆ 7 ವಿಕೆಟಲ್ಲಿ ಹೋಗಿ ಆಗಿದ್ದಾರೆ. ಮೌರಿಯ ಶಫರ್ಡ್ ಕೂಡ ಔಟ್ ಆಗಿದ್ರು. ಸೊ 150 ಸಹ ಆಗೋದಿಲ್ಲ, ಇದೆಂಥ ಕರ್ಮ ಮಾರೆ, ಇದೊಂದು 10 ಓವರಲ್ಲಿ ಹೊಡೆದಾಕ್ಬೋದು ಇವರು ಅಂತೆಲ್ಲ ಅಂದ್ಕೊಂಡ್ರೆ ಇಲ್ಲ 200ರ ಗಡಿ ದಾಟಿದ್ರು. 201 ಗುಡ್ ಸ್ಕೋರ್. ಅಂದರೆ ಏನೋ ಒಂದು ಬೌಲರ್ಸ್ಗೆ ಒಂಚೂರಾದರೂ ಉಂಟು. ಬೈ ದ ವೇ, ಇವತ್ತು ಹೇಸಲ್ವುಡ್ ಇದ್ದರು ಡಫಿ ಅವರ ಬದಲಿಗೆ. ಹೇಸಲ್ವುಡ್ ಅಂದ್ಕೊಳ್ತಾ ಇರ್ಬೋದು, ಈ ಮ್ಯಾಚಿಗೆ ನಾನು ಬೇಡ ಇತ್ತಾ ಅಂತ, ನಾನು ನೆಕ್ಸ್ಟ್ ಮ್ಯಾಚಿಂದ ಬರ್ಬೋದಿತ್ತು ಅಂತ ಈಗ ಅಂದ್ಕೊಳ್ತಾ ಇರ್ಬೋದು. ಯಾಕಂತಂದರೆ ರಾಜಸ್ಥಾನದ ಚೇಸ್ ಸ್ಟಾರ್ಟ್ ಆದಾಗ ಫಸ್ಟ್ ಓವರಿಗೆ 9 ರನ್ ಬಂತು. ಭುವನೇಶ್ವರ್ ಕುಮಾರ್ ಅವರು ಏನಾದರೂ ಒಂದು ವಿಕೆಟ್ ತೆಗಿತಾರೆ ಸೂರ್ಯವಂಶಿ ಅವರದ್ದು, ಹಾಗೀಗೆಲ್ಲ ಅಂದ್ಕೊಳೋದು. ಅದಾಗಲಿಲ್ಲ. ಸೆಕೆಂಡ್ ಓವರಲ್ಲಿ ಹೇಸಲ್ವುಡ್ ಅವರ ಓವರಲ್ಲಿ 2 ಸಿಕ್ಸ್ ಹೊಡೆದ್ರು. ಯಾರು? ಜೈಸ್ವಾಲ್ ಅವರು. ವೈಭವ್ ಸೂರ್ಯವಂಶಿ ಅವರು ಸಿಗಬೇಕಿತ್ತು, ಅವರು ವಿಕೆಟ್ ತೆಗಿತಿದ್ದೇವೆ ಅಂತ ನಮ್ಮದೊಂದು ಓವರ್ ಕಾನ್ಫಿಡೆನ್ಸ್. ಹೇಸಲ್ವುಡ್ ಎಲ್ಲ ಎಗೇನ್ಸ್ಟ್ ಎಲ್ಲ ಆಗೋದಿಲ್ಲ ವೈಭವ್ ಸೂರ್ಯವಂಶಿದು ಅಂತ. ಆ ಓವರಲ್ಲಿ ಜೈಸ್ವಾಲ್ ಅವರು ಔಟ್ ಆದರು. ಫಸ್ಟ್ 2 ಓವರ್ ಒಂದು ರೇಂಜ್ಗೆ ನಾವು ಕಾಂಪಿಟೇಷನ್ನಲ್ಲಿ ಇದ್ವಿ. 2 ಓವರ್ಗೆ 21 ರನ್ ಆಗಿದೆ, 1 ವಿಕೆಟ್ ಹೋಗಿದೆ. ನೆಕ್ಸ್ಟ್ 4 ಓವರ್ ಅದು ಮಾತೇ ಆಡೋದು ಬೇಡ. ಬಾಲ್ ಪೂರ್ತಿ ಹಾರ್ತಾ ಇದೆ.
ಅಭಿನಂದನ್ ಸಿಂಗ್ ಬೌಲಿಂಗ್ ಹಾಕ್ಲಿಕ್ಕೆ ಬಂದಾಗಂತೂ ಧ್ರುವ್ ಜುರೇಲ್ ಅವರು ಅಭಿನಂದನೆಗಳು, ಬನ್ನಿ ನಾನು ಹೊಡಿತೇನೆ ಅಂತ ಅಂದ್ಕೊಂಡು ಆ ಕಡೆಯಿಂದ ಧ್ರುವ್ ಜುರೇಲ್ ಹೊಡಿಯೋದು 10 ಬಾಲಿಗೆ 27 ರನ್ ಹೊಡೆದ್ರು. ಈ ಕಡೆಯಿಂದ ಅಣ್ಣ ವೈಭವ್ ಸೂರ್ಯವಂಶಿ ಈಗ ಹೇಸಲ್ವುಡ್ ಅವರು ಫೇಸ್ ಮಾಡಿದಂತಹ ಫಸ್ಟ್ 4 ಬಾಲ್, ವೈಭವ್ ಸೂರ್ಯವಂಶಿ ತನ್ನ ಕರಿಯರಲ್ಲಿ ಹೇಸಲ್ವುಡ್ ಅನ್ನು ಫೇಸ್ ಮಾಡಿದಂಥ ಫಸ್ಟ್ 4 ಬಾಲ್ 4, 6. ಹೇಸಲ್ವುಡ್ ಇದನ್ನು ಮರಿಲಿಕ್ಕೆ ಆಗುವುದೇ ಇಲ್ಲ. ಈ ವೈಭವ್ ಸೂರ್ಯವಂಶಿ ನೋಡಿ, ಬುಮ್ರಾ ಅವರನ್ನ ಕರಿಯರಲ್ಲಿ ಫಸ್ಟ್ ಟೈಮ್ ಫೇಸ್ ಮಾಡಿದಾಗ ಡಮ್ ಅಂತ 6. IPL ಕರಿಯರ್ ಶುರು ಮಾಡಿದ್ದು ಫಸ್ಟ್ ಬಾಲೇ 6, ಏನು ಶಾರ್ದೂಲ್ ಠಾಕೂರ್ ಅವರಿಗೆ. ಸೊ ಕರುಣೆಯೇ ಇಲ್ಲ ಈ ಮನುಷ್ಯನಿಗೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ 6 ಓವರಿಗೆ 97 ಆಗಿದೆ, 8 ಓವರಿಗೆ 129 ಆಗಿದೆ. ಫಾಸ್ಟೆಸ್ಟ್ 150 ಆಗ್ತದೆ ಅಂತ ಅಂದ್ಕೊಂಡೆ. ಬಟ್ ಆ ಟೈಮ್ಗೆ ನಮ್ಮ ಬೌನ್ಸರ್ ಬಾಯ್ ಕೃಣಾಲ್ ಪಾಂಡ್ಯ ಅವರು ಬಂದರು. ಅವರೊಂದು ವಿಕೆಟ್ ತೆಗೆದ್ರು ಪುಣ್ಯಕ್ಕೆ. ಯಾರ್ದು ವೈಭವ್ ಸೂರ್ಯವಂಶಿದ್ದು ವಿಕೆಟ್ ತೆಗೆದ್ರು. ನೆಕ್ಸ್ಟ್ ಬಾಲು ಹೆಟ್ಮೈರ್ ಅವರು ನೆಕ್ಸ್ಟ್ ಲೆವೆಲ್ ಓವರ್ ಕಾನ್ಫಿಡೆನ್ಸ್. ಅಂದರೆ ಅವ್ರಿಗೆ ಗೊತ್ತುಂಟು ನಮ್ಮದು ಏನು ಕೃಣಾಲ್ ಪಾಂಡ್ಯ ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಬೌನ್ಸರ್ ಆಗ್ತಾರೆ, ಇನ್ನು ಹೆಲ್ಮೆಟ್ ಹಾಕ್ಕೊಂಡು ಬರೋದಿದ್ರಂತೂ ಕೇಳ್ತಾರಾ, ತೈ ಅಂತ ಬೌನ್ಸರ್ ಆಗ್ತಾರೆ ಅಂತ. ಎಷ್ಟೊಂದು 118 ಸ್ಪೀಡ್ ಇತ್ತಂತ, ತಪ್ಪು ಅಂತ ಒಂದು ಬೌನ್ಸರ್ ಕರೆಕ್ಟಾಗಿ ನಾನು ಏನೋ ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್ ಪ್ಲೇಯರ್ ಅಂತ ಅಂದ್ಕೊಂಡು ನಾನು ಹೀಗೆ ಸುಮ್ಮನೆ ಗೈಡ್ ಮಾಡ್ತೇನೆ, ಸ್ವಿಂಕ್ ಅಂತ 4 ಹೋಗ್ತದೆ. ಅಲ್ಲಿಯೇ ಶಾರ್ಟ್ ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ಪ್ರಾಕ್ಟೀಸ್ ಕೊಟ್ಟೆ, ಕ್ಯಾಚ್ ಪ್ರಾಕ್ಟೀಸು ಅಲ್ಲಿ ಅದು 2 ಬಾಲ್ 2 ವಿಕೆಟ್ ಬಿತ್ತು. ಪರಾಗ್ ಅವ್ರದ್ದು ಮತ್ತು ಹೇಸಲ್ವುಡ್ ಅವ್ರು ವಿಕೆಟ್ ತೆಗೆದ್ರು. ಆಗ ಒಂದು ಅಂದ್ಕೊಂಡೆವು, ಇದು ವಿನ್ ಆಗ್ಬೋದಾ ಏನು ಅಂತ. ಬಟ್ ಧ್ರುವ್ ಜುರೇಲ್ ಮತ್ತು ಆ ಕಡೆಯಿಂದ ರವೀಂದ್ರ ಜಡೇಜಾ ಅವರ ಕೆಲಸ ಏನಿದ್ದು ಅಂತಂದರೆ, ರವೀಂದ್ರ ಜಡೇಜಾ ಅವರದ್ದು ವಿಕೆಟ್ ಹೋಗದಾಗೆ ನೋಡಿಕೊಳ್ಳಬೇಕು. ಯಾಕಂತಂದರೆ ಮ್ಯಾಚ್ ವಿನ್ ಮಾಡಿಸಿ ಆಗಿದೆ ವೈಭವ್ ಸೂರ್ಯವಂಶಿ. 8 ಓವರಿಗೆ 129 ರನ್ ಬಂದರೆ ಇನ್ನೆಂತ ಮಾರ್ರೆ. ಸೊ ಮತ್ತೆ ಏನು ವಿಕೆಟ್ ಹೋಗದಾಗೆ ಇವ್ರು ನೋಡಿಕೊಂಡ್ರು. ಆ ಕಡೆಯಿಂದ ಧ್ರುವ್ ಜುರೇಲ್ 80 ರನ್, 42 ಬಾಲಿಗೆ 80 ರನ್, ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಬಟ್ 43 ಬಾಲಿಗೆ 81 ರನ್. ಬಟ್ ನಮ್ಮದು ವೈಭವ್ ಸೂರ್ಯವಂಶಿದು 26 ಬಾಲಿಗೆ 78 ನೋಡಿದಾಗ ಪಾಪ ಧ್ರುವ್ ಜುರೇಲ್ ಅವರ ಒಂದು ಆ ಇನ್ನಿಂಗ್ಸ್ ಬಗ್ಗೆ ಯಾರು ಕಣ್ಣಾಯಿಸೋದಿಲ್ಲ. ಇಲ್ಲದಿದ್ದರೆ ಅವರದ್ದು ಕೂಡ ಕ್ವಾಲಿಟಿ ಇನ್ನಿಂಗ್ಸ್, ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಬಟ್ ಡ್ಯಾಮೇಜ್ ಮಾಡಿದ್ದು ಪೂರ್ತಿ ವೈಭವ್ ಸೂರ್ಯವಂಶಿ. ದೇವ, ತಲೆಯೆಲ್ಲ ಹಾಳಾಗೋಯ್ತು. ಫಸ್ಟ್ 8 ಓವರ್ ನೋಡಿ TV ಆಫ್ ಮಾಡು ಅಂತ ಅನಿಸ್ಬಿಟ್ಟು, ಒಂಚೂರಾದ್ರು ಮರ್ಯಾದೆ ಕೊಡು ಮಾರ, ಒಂಚೂರಾದ್ರು ರೆಸ್ಪೆಕ್ಟ್, ಕಮಾನ್ ಯಾರ್, ಪ್ಲೀಸ್ ಇಷ್ಟೆಲ್ಲ ಹೊಡಿಯೋದು ಬೇಡ ಅಣ್ಣ. ಎಸ್, ಇಂಡಿಯಾಗೆ ಪಕ್ಕಾ ಆಡ್ತೀಯಣ್ಣ, 15 ವರ್ಷಕ್ಕೆ ಇಷ್ಟೆಲ್ಲ ಹೊಡಿಯೋದು ಅದು ಸಹ ಲೆಜೆಂಡರಿ ಬೌಲರ್ಸಿಗೆಲ್ಲ ಒಂಥರ ಅವ್ರದ್ದು ಈಗೋಗೆ ಹರ್ಟ್ ಆಗ್ತದೆ. ಹೇಸಲ್ವುಡ್ ಆಗಿರ್ಬೋದು, ಬುಮ್ರಾ ಆಗಿರ್ಬೋದು. ನನಗೆ ಎಂತ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಭಾರಿ ಬೇಜಾರಾಗಿದೆ. ಬಟ್ ತೋರಿಸ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ. ಬಟ್ ಎನಿವೇಸ್, ಇನ್ನು 1 ದಿನ ಬಿಟ್ಟು ಮತ್ತೆ ಪುನಃ RCBದು ಮ್ಯಾಚ್ ಉಂಟು ಮಾರೆ. ನಾಳೆ ಪ್ರಿವ್ಯೂ ವಿಡಿಯೋ ಬರ್ತದೆ. ಬಟ್ ನಾಳೆ ಪೋಸ್ಟ್ ಮ್ಯಾಚ್ ವಿಡಿಯೋ ಬರೋದಿಲ್ಲ. ನಾಳೆ 2 ಮ್ಯಾಚ್ಗಳ ಪೋಸ್ಟ್ ಮ್ಯಾಚ್ ವಿಡಿಯೋ ನಾಡ್ದು ಬೆಳಿಗ್ಗೆ ಬರ್ತದೆ. ಸೊ ನಾಳೆ ಯಾರು ಕೂಡ ನೈಟ್ ಕಾಯ್ತಾ ಕುತ್ಕೊಳ್ಬೇಡಿ ಬ್ರೋ, ವಿಡಿಯೋ ಎಲ್ಲ ಎಂಥದ್ದು ಇಲ್ಲ. ಆ್ಯಂಡ್ ಪ್ರೆಡಿಕ್ಷನ್ ಬಗ್ಗೆ ಹೇಳ್ತೇನೆ. ಸುಮಾರು ಜನ ಗೆಸ್ ಮಾಡಿದ್ರಿ, ಬಟ್ ಪ್ರದೀಪ್ ಅವರು 201 ಅಂತ ಗೆಸ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್. ನೀವು ಯಾವ ಟೀಮ್ ಇದು ಫ್ಯಾನ್ ಅಂತ ಗೊತ್ತಿಲ್ಲ ಪ್ರದೀಪ್ ಅವರೇ, ನೀವು ಪ್ರೆಡಿಕ್ಷನ್ ವಿನ್ ಆಗಿದ್ದೀರಿ. ಬಟ್ ಹೇಗೆ ಪ್ರೆಡಿಕ್ಟ್ ಮಾಡಿದ್ರು ಗೊತ್ತಿಲ್ಲ. ಬಟ್ RCB ಸೋತಿತ್ತು, ಇಟ್ಸ್ ಓಕೆ. ಕಂಗ್ರ್ಯಾಚುಲೇಷನ್ಸ್, ಸೂಪರ್ ಪ್ರೆಡಿಕ್ಷನ್. ನಾಳೆ ಪ್ರಿವ್ಯೂ ಅಲ್ಲಿ ಸಿಗುವ ಪೋಸ್ಟ್ ಮ್ಯಾಚ್ ವಿಡಿಯೋ ಬರೋದಿಲ್ಲ, ಸರಿಯಾಗಿ ಬರುವ. ನಮಸ್ಕಾರ.